ನಾಯಕರು ಮತ್ತು ಅವರು ಇಬ್ಬರು ರೇಸ್ ಮಾಡಿದ್ರು. ಈ ಮೆಡಿಸಿನ್ಗಳ ಔಷಧಿಗಳ ಒಂದು ಒಂದು ಕೊರತೆ ಇದೆ ಅಂತ ಬಹಳ. ಈಗ ಯಾಕಂದ್ರೆ ಅವರ ಸೂಚನೆ ನೆನ್ನೆ ತಂದಿದ್ದೇ ಅದು. ಅವರು ಮುಖ್ಯವಾಗಿ ನೀವು ಮೊನ್ನೆ ಪೇಪರಲ್ಲಿ ನೋಡಿರ್ಬೋದು, ನೀವು ಎಲ್ಲ ಪೇಪರ್ಗಳು ಬಂದಿತ್ತು. 2017-18ರಿಂದ 2022ವರೆಗೂ 21ನೇವರೆಗೂ ಅವರೊಂದು CAG ರಿಪೋರ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ 35%, 40% ಮಾತ್ರ ಮೆಡಿಸಿನ್ಸ್ ಅವೈಲೇಬಿಲಿಟಿ ಇದೆ ಅಂತ ಹೇಳಿ ಅವರೆಲ್ಲ ಹೇಳಿದ್ದಾರೆ. ನಾನು ಸಚಿವನಾಗಿ ಬಂದಾಗ ಸುಮಾರು ಆಲ್ಮೋಸ್ಟ್ ಅಬೌಟ್ 50 to 60% ಅವೈಲೇಬಿಲಿಟಿ ಇರಲಿಲ್ಲ ಮೆಡಿಸಿನ್ಸ್. ಯಾಕೆಂದರೆ ನಮ್ಮ ಟೆಂಡರ್ ಕ್ರಿಯೆಗಳು ಸರಿ ಇಲ್ಲ ಮತ್ತು ಅದರ ಮಾಡುವಂಥ ಎಲ್ಲ ಆಗ್ತಾ ಇತ್ತು. ಈಗ ನಾವು ಹೇಳುವಂಥದ್ದು ಸುಮಾರು 75% ಅಷ್ಟು, 70ರಿಂದ 80% ಅಷ್ಟು ಮೆಡಿಸಿನ್ ಅನ್ನು ನಾವು ಮುಟ್ಟಿಸ್ತಾ ಇದ್ದೀವಿ. ಅದರಲ್ಲಿ ನಾವು ಏನೇನು ಹೇಳಿದೋ 476 ಮೆಡಿಸಿನ್ಸ್ ನಮ್ಮ ಇರುವಂತ ಲಿಸ್ಟು. ಆ 476ರಲ್ಲಿ 476 ಸರಬರಾಜಾಗಿದೆ. ಒಟ್ಟು 732. ಅದರಲ್ಲಿ 476 ನಮ್ಮ KSMSLಂದನೇ ಸರಬರಾಜಾಗಿದೆ. ಇನ್ನು ಉಳಿದಿರೋ 256 ಅದು ಯಾಕೆ ಟೆಂಡರ್ಗಳಲ್ಲಿ ಬಹುತೇಕ ಆಗಿಲ್ಲ ಅಂತ ಹೇಳಿದ್ರೆ, ಅದೆಲ್ಲ ಸಣ್ಣ ಔಷಧಿಗಳನ್ನ ನಾವು ನೇರವಾಗಿ ಆ ಡಿಪಾರ್ಟ್ಮೆಂಟ್ ಇಂದನೇ, ಅಂದ್ರೆ ಆಸ್ಪತ್ರೆಗಳಿಂದನೇ ತಗೊಳ್ಳೋದಕ್ಕೆ ನಾವು ದುಡ್ಡು ಇದೆ, ತಗೊಳ್ಳೋದಕ್ಕೆ ಅವಕಾಶನೂ ಇದೆ. ಬಹುತೇಕ ಆ ಎಲ್ಲ ಔಷಧಿಗಳಿದೆ, ಯಾವುದು ಇಲ್ಲ ಅಂತ ಹೇಳೋದು. ಆದರೆ ಕೆಲವು ಸಂದರ್ಭದಲ್ಲಿ ಒಂದೆರಡು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. 100% ಸರಿ ಇದೆ ಅಂತ ನಾನು ಹೇಳಕ್ ಹೋಗಲ್ಲ. ನಾವು 85% ಅಲ್ಲಿ ಇದೀವಿ ಮಾನ್ಯ ಸಭಾಧ್ಯಕ್ಷರೇ. ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ತಮಗೆ ಮಾಹಿತಿ ಪತ್ರಿಕೆಯಲ್ಲೂ ಬಂದಿದೆ, ನೀವು ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಪತ್ರಿಕೆಯಲ್ಲಿ ಬಂದಿದೆ 250 ಔಷಧಿಗಳು ನೋ ಸ್ಟಾಕ್. ಯಾಕೆ ಕಾರಣ ಅಂದ್ರೆ ಟೆಂಡರ್ ವಿಳಂಬದಿಂದ ಅಂತ. ಟೆಂಡರ್ ನೋ ಸ್ಟಾಕ್ ಅಂತ ಅಲ್ಲ, ಅವರೇ ಸ್ಥಳೀಯವಾಗಿ ತಗೊಳ್ಳೋದು ನಾವು ಬಿಟ್ಟಿದ್ದೀವಿ. ನಮಗೆ ಸಮಸ್ಯೆ ಆಗ್ತಾ ಇರೋದು ಅಂತ ಸಮಸ್ಯೆ ಇದೆ. ಹೌದು, ಅದು ಇವತ್ತು 75% ನಾವು ಮಾಡಿದಿರಿ ಅಂತ ಹೇಳ್ತಿದ್ದೀರಾ. ಟೆಂಡರ್ ವಿಳಂಬದಿಂದ ಇಷ್ಟಾಗಿದೆ ಅನ್ನೋದು ಇವತ್ತು ನಮ್ಮ ಆಸ್ಪತ್ರೆಗೆ ಹೋಗಿ ನೋಡಿ, ಪ್ರತಿಯೊಂದು ಫಾರ್ಮಸಿಯಲ್ಲೂ ಕೂಡ ಪೂರ್ತಿಯಾದಂತ ಔಷಧಿಗಳು ಇರ್ತದೆ. ತಾವು ಕೇಳಿದ್ರಿ, ಅದೇ ನಾನು ತಪ್ಪು ಮಾಹಿತಿ ಕೊಡ್ತಾ ಇಲ್ಲ. ರೈಸ್ ಮಾಡಿಲ್ಲ ಅಂತ ಸ್ಪೀಕರ್ ಕೊಡಪ್ಪ, ರೈಸ್ ಮಾಡಿರೋ ಲಿಸ್ಟ್ ನೋಡಿ, ಅವ್ರಿಗೂ ಕೊಡಪ್ಪ ತಗೊಂಡೋಗಿ. ಮಾನ್ಯ ಸಭಾಧ್ಯಕ್ಷರೇ, 2021-22ರಲ್ಲಿ 100 ರೈಸ್ ಮಾಡಿರೋದು ಕೊಡಿ. ಇಲ್ಲ ಅಂದ್ರಲ್ಲ, ರೈಸ್ ಮಾಡಿ ಎಷ್ಟು ಒಂದ್ ಹೇಳಿದೆ ನಾನು. 60 ರೈಸ್ ಮಾಡಿದ್ದಾರೆ ನೋಡಿ ಸರ್. ಅಲ್ಲೂ ಕೀಳಕ್ಕೂ ದುಡ್ಡು, BPL ಅವ್ರಿಗೆ ಅಲ್ಲಿ ಕೀಳಕ್ಕೂ ದುಡ್ಡು ಹಾಕಿದ್ದಾರೆ ನೋಡಿ. ಚೆಕ್ ಮಾಡಿ, ನಮ್ಮ ಅಧಿಕಾರಿಗಳಿಗೆ ಚೆಕ್ ಮಾಡಿ ಕೇಳ್ತೀನಿ ನೋಡಿ. ಯಾಕಂದ್ರೆ ಇದು ಆಯ್ತು, ಮತ್ತೆ ನೋಡ್ಬೋದು. ಈಗ ಅದೇ ನಾನು ಹೇಳಿದ್, ಇದು KC ಜನರಲ್ ಆಸ್ಪತ್ರೆ, ಜಯನಗರ ಆಸ್ಪತ್ರೆ ಅಲ್ಲ. ನಾನು ಆಗ್ಲೇ ಹೇಳಿದೆ, KC ಜನರಲ್ ಆಸ್ಪತ್ರೆ 1ರಲ್ಲಿ ಮಾತ್ರ ನಾವು ಮಾಡಿದೀವಿ. ಉಳಿದ ಇಡೀ ರಾಜ್ಯದ ಎಲ್ಲೂ ಕೂಡ ಮಾಡಿಲ್ಲ ಅಂತ ನಾನು ನಿಮ್ಗೆ ಹೇಳಿದೆ. ಕಳ್ಸಿಕೊಡ್ತೀನಿ ನಾನು. ಜಯನಗರದ ನಾನೇ ಹೋಗಿದ್ದೀನಿ ಅಲ್ಲಿ. ಜಯನಗರದ ನಾವಂತೂ ಮಾಡಿಲ್ಲ. ನಾನು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ನಾನು ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ಒಪ್ಕೊಂಡಿದ್ದಾರೆ. ಅಲ್ಲಿಯ ಸ್ಥಳೀಯ ಸಮಿತಿ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. KC ಜನರಲ್ ಆಸ್ಪತ್ರೆ ನೀವು ಪ್ರತಿನಿಧಿಸತಕ್ಕಂತ ನಾವು ಮಾಡಿದ್ದೀವಿ. MLA ಅಲ್ಲಿ ಅಲ್ಲೇ ರೈಸ್ ಮಾಡಿದ್ದೀರಾ. ನಾವು ಅದನ್ನ ಮಾಡಿ ಮುಂದೆ ಇದನ್ನ ಯಾವ ರೀತಿ ಮಾಡ್ಕೋಬೇಕು, ಇಡೀ ರಾಜ್ಯಕ್ಕೆ ಯಾವ ರೀತಿ ತರಬೇಕು, ಅದ್ರ ಬಗ್ಗೆ ನಾವು ಮುಂದೆ ಮಾಡ್ತೀವಿ. ಅದಕ್ಕೆ ನಾವು ಒಂದೇ ಆಸ್ಪತ್ರೆ ನಾವು ಅಧಿಕೃತವಾಗಿ ಮಾಡಿರುವಂತದ್ದು ನಾನೇ ಹೇಳಿದ್ದೀನಿ. ಸೊ ನೀವು ನಾನು ಹೇಳಿದ್ದೇನೆ ನನಗೆ ತೋರಿಸ್ತಾ ಇದ್ದೀರಾ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಸೊ ಅದರಿಂದ ನೋಡಿ ಮಾನ್ಯ ಅಧ್ಯಕ್ಷರೇ, ನಾವು ಈ ಕಳೆದ 2 ವರ್ಷದಿಂದ ಸುಮಾರು 400 ಚಿಲ್ಲರೆ ಅವರು ಔಷಧಿಗಳು ಖರೀದಿ ಮಾಡ್ತಾ ಇದ್ರು. ನಾವು ಈ ಸಲ